ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ವ್ಲಾಗ್ ಆಗಿತ್ತು ಬಾಲಭವನ್. ಸೊ ಇದಿರೋದು ಕಸ್ತೂರಬಾ ರೋಡ್ ಕಬ್ಬನ್ ಪಾರ್ಕಲ್ಲಿದೆ. ಸೊ ಈ ಟೈಮಿಂಗ್ಸ್ ಬಂದು ನಿಮಗೆ ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ರಜಾ ಮತ್ತು ಮಂಡೇಸ್ ಯೂಶ್ವಲಿ ರಜಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ತಿಂಡಿ ತಿನಿಸು ಎಲ್ಲ ಆಚೆ ತಿನ್ನಬೇಕು, ಒಳಗಡೆ ತೊಗೊಂಡು ಹೋಗೋಂಗಿಲ್ಲ. ಇದು ಕೌಂಟ್ರು. ಈ ಕೌಂಟ್ರಲ್ಲಿ ನೀವು 3 ಬಿಲ್ಲಿಂಗ್ ಮಾಡಬೇಕು. ಒಂದು ಎಂಟ್ರಿ ಫೀಸು, ಒಂದು ಬೋಟಿಂಗು, ಇನ್ನೊಂದು ನಿಮಗೆ ಇದು ಟ್ರೈನು. ಸೊ ಟ್ರೈನ್ ಎಂಟ್ರಿ ಫೀಸು ಬರೀ ಅಡಲ್ಟ್ಸಿಗೆ ಮಾತ್ರ. 10 ಇಯರ್ಸ್ ಬಿಲೋ ಇರೋರಿಗೆ ಎಂಟ್ರಿ ಫೀಸ್ ಇರೋಲ್ಲ. ಸೊ 20 ರೂಪಾಯಿ ಕೊಟ್ಬಿಟ್ಟು ಎಂಟ್ರಿ. ಸೊ ಬೋಟಿಂಗ್ ಬಂದು ನಿಮಗೆ ಅಡಲ್ಟ್ಸ್ಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ, ಈ ಥರ ಇರುತ್ತೆ. ಸೊ ಆಮೇಲೆ ಟ್ರೈನ್ಗೂ ಅಷ್ಟೇ, ಅಡಲ್ಟ್ಸ್ಗೆ 30 ರೂಪಾಯಿ, ಬೋಟಿಂಗು 10 ರೂಪಾಯಿ ಮಕ್ಕಳಿಗೆ. ಸೊ ನೀವು ವೀಕೆಂಡ್ಸ್ಗೆ ಹೋದರೆ ಕಮ್ಮಿ ರಶ್ ಇರುತ್ತೆ. ನಾವು ವೀಕೆಂಡ್ಸ್ಗೆ ಹೋಗಿರೋ ಅಂದರೆ ಆರಾಮಾಗಾಯಿತು, ನಮಗೆ ರಶ್ಶೇ ಇರಲಿಲ್ಲ, 10 ನಿಮಿಷಕ್ಕೂ ಆಯಿತು. ಸೊ ಇದು ನೋಡಿ, ನೀವು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಟ್ರೈನ್ ಸಿಕ್ಬಿಡುತ್ತೆ ನಿಮಗೆ. ಈ ಟ್ರೈನ್ ಯಾಕೆ ಪರ್ಪಸ್ ಮೇ ಬಿ ಫಾರ್ ದ ರೀಸನ್, ಅದು ಟ್ರೈನ್ ಬಂದು ಹೋಲ್ ಬಾಲಭವನ್ ನಿಮಗೆ ರೈಡ್ ಕೊಡುತ್ತೆ. ಸೊ ರೈಡ್ ಕೊಟ್ಟಾಗ ನಿಮ್ಗೆ ಏನೇನಿದೆ, ಏನೇನು ನೋಡ್ಬೋದು, ಏನು ಐಡಿಯಾಸ್ ಸಿಗುತ್ತೆ ನಿಮಗೆ. ಸೊ ಅದು ತುಂಬ ಚೆನ್ನಾಗಿತ್ತು ಆ ಚೂಚು ಟ್ರೈನು. ನನ್ನ ಮಗ ಚೂಚು ಟ್ರೈನ್ ಅಂತ ನನಗೂ ಅದೇ ಬಂತು. ಸೊ ಇಲ್ಲಿ ನೋಡಿದ್ರೆ ನೀವು ಎಲ್ಲರೂ ಕಾಯ್ತಾ ಇದ್ದೀವಿ ಎಕ್ಸೈಟ್ಮೆಂಟಿಂದ. ಟ್ರೈನ್ ಬಂತು ಅಂದ್ಕೊಂಡು. ಅಲ್ಲಿ ನೋಡಿ, ಅದ್ರ ಪಕ್ಕದಲ್ಲೇ ಆ ಎರಡೂ ಎಷ್ಟು ಚೆನ್ನಾಗಿ ಸಿಂಕ್ ಆಯಿತು ಅಂದರೆ, ಆ ಡ್ರ್ಯಾಗನ್ ರೈಡು ಇದೆ ಅಲ್ಲಿ. ಸೊ ಆ ಕಡೆ ಕೊಲಂಬಸ್ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಬಂತು. ಅಲ್ಲೇ ಎಷ್ಟು ಪುಣ್ಣಾಣಿ ಮಕ್ಕಳ ಥರ ಕೂತಿದ್ದಾರೆ. ಆಮೇಲೆ ನಾವು ಅದೇ ಇವಾಗ ರೌಂಡ್ ಹೋಗ್ತಾಯಿದೆ ನೋಡಿ ಟ್ರೈನು. ಬೋಟಿಂಗ್ ನೋಡಿದ್ವಿ, ಆಮೇಲೆ ಎಲ್ಲ ಕೊಲಂಬಸ್ಸು ಎಲ್ಲ ನೋಡಿದ್ವಿ. ಆಮೇಲೆ ಇದು ಬೋಟಿಂಗ್ ಏರಿಯಾ ಹತ್ರ ಬಂದಿದೆ ಟ್ರೈನ್ ಇವಾಗ. ಸೊ ಒಂದು ಟನಲ್ಲು ಸಹ ಇರುತ್ತೆ. ಸೊ ಟನಲ್ ಒಳಗಡೆ ಹೋಗುತ್ತೆ ಟ್ರೈನ್ ಇವಾಗ. ಎಲ್ಲರೂ ಕಿಚ್ಕೊಂಡು ಅಂತ ಖುಷಿ. ಅವನ ಪಾಪು ನನ್ನನ್ನೇ ನೋಡ್ತಾಯಿದ್ದೆ ನೋಡಿ. ನೆಕ್ಸ್ಟ್ ಬೋಟಿಂಗ್ ಎಷ್ಟು ಚೆನ್ನಾಗಿದೆ. ಬೋಟಿಂಗು ತುಂಬ ಚೆನ್ನಾಗಿದೆ. ಬೋಟಿಂಗ್ ಮಾತ್ರ ಎಕ್ಸೈಟ್ಮೆಂಟ್ ಆಗಿತ್ತು. 2 ರೌಂಡ್ ಹೋಗುತ್ತೆ. ವರ್ತ್ ಎಂಟ್ರಿಂಗ್ ಬಾಲಭವನ್. ಸೊ ಇದು ಆಯಿತು ಬೋಟಿಂಗ್ದು. ಸೊ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಒಳ್ಳೆ ಕಾರವಾರ ಸೈಡಲ್ಲಿ ಬೋಟಿಂಗ್ ಮಾಡಲ್ವಾ, ಆ ಥರ ಕಾಣ್ತಿದೆ ನಮಗೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಪ್ಲೇಸಾ ಅಂತ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು ಟೈಮ್. ಇದು ಸೈನ್ಸ್ ಪಾರ್ಕಲ್ಲಿ ನೀವು ಫಿಸಿಕ್ಸ್ ಬೇಸ್ಡ್ ತುಂಬ ಮಾಡೆಲ್ಸ್ ಇದೆ. ಇದು ಮಕ್ಕಳು ಮಾತ್ರ ಹೋದರೆ ಅರ್ಥ ಆಗೋಲ್ಲ. ಟೀಚರ್ಸ್ ಹೋಗಿ ಈ ಥರ ಸ್ಕೂಲ್ ಟ್ರಿಪ್ ಹೋದಾಗ ಟೀಚರ್ಸ್ ಹೇಳ್ಕೊಟ್ಟಾಗ ಮಾತ್ರ ಇದೊಂಚೂರು ಅರ್ಥ ಆಗುತ್ತೆ ಆ ಮಕ್ಕಳಿಗೆ. ಸೊ ಅದು ಚೆನ್ನಾಗಿತ್ತು. ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರು ಅಲ್ಲಿ. ಸೊ ಮಕ್ಕಳಿಗೆ ಎಂಟ್ರಿ ಫೀಸು 10 ರೂಪಾಯಿ. ಯಾರೇ ಹೋದರೂ ಎಂಟ್ರಿ ಫೀಸು 10 ರೂಪಾಯಿ ಒಳಗಡೆ. ದೊಡ್ಡವರು ಹೋಗಲಿ ಚಿಕ್ಕವ್ರು ಹೋಗಲಿ ಎಂಟ್ರಿ ಫೀಸು 10 ರೂಪಾಯಿ ಆಗುತ್ತೆ. ಸೊ ತುಂಬ ಎಲ್ಲರೂ ಮಕ್ಕಳು ಅರ್ಥ ಆಗದೆ ಎಲ್ಲ ತಿರುಗಿಸ್ಬಿಟ್ಟು ಎಲ್ಲ ಆಟ ಆಡ್ತಾಯಿದ್ರು. ನಮಗೆ ನೋಡೋಕ್ಕೆ ಫನ್ನಿಯಾಗಿತ್ತು. ಸೊ ದೊಡ್ಡ ಮಕ್ಳಿಗೆ ಒಂಚೂರು ಅರ್ಥ ಆಗ್ಬೋದು ಆ ಪೀರಿಯಾಡಿಕ್ ಟೇಬಲ್ ಅದ್ರ ಬಗ್ಗೆ ಎಲ್ಲ. ಸೊ ಚೆನ್ನಾಗಿತ್ತು ಒಂಥರ ಅದನ್ನು ನೋಡೋಕ್ಕೆ. ಮತ್ತು ನೆಕ್ಸ್ಟ್ ಬಂದು ನಾವು ಪಾರ್ಕಲ್ಲಿ ಆಟ ಆಡ್ತಾಯಿದ್ದಾರೆ ಎಲ್ಲರೂ. ನೆಕ್ಸ್ಟ್ ಅಲ್ಲೇ ಇದ್ದಿದ್ದ ಕೊಲಂಬಸ್ ರೈಡು, ಆಮೇಲೆ ಡ್ರ್ಯಾಗನ್ ಟ್ರೈನ್ ರೈಡು ಎಲ್ಲ ಹೋಗಿ ಆಟ ಆಡಿಕೊಂಡು ಎಲ್ಲ ಫನ್ನಿಯಾಗಿ. ಅದು ಮೇಲೆ ಹೋಗೋದು ಬರೋದು ಕೆಳಗಡೆ ಏನು ಕಿರ್ಚಾಡ್ತಿದ್ರು. ನಮಗಂತೂ ನೋಡೋಕೆ ಫನ್ನಿಯಾಗಿದ್ದು. ನಾನು ಹೋಗಲಿಲ್ಲ, ನನಗೆ ಜೈಂಟ್ ವೀಲ್ ಬೇಕಾಗಿತ್ತು, ಬಟ್ ಅದೊಂದು ಮಿಸ್ ಆಗಿತ್ತು. ಸೊ ಈ ಥರ ಥೀಮ್ ಪಾರ್ಕ್ಸು ಅಲ್ಲಿ ಜಾಸ್ತಿ ನಿಮ್ಗೆ ಇದು ಜಾತ್ರೆಗೆ ಹೋದರೂ ನಿಮಗೆ 100 ರೂಪಾಯಿ 80 ರೂಪಾಯಿ, ಬಟ್ ಅಲ್ಲಿ ಬರೀ 30 ರೂಪಾಯಿ. ಯಾವುದೇ ಆಡಿ ಬರೀ 30 ರೂಪಾಯಿ ಆಗಿತ್ತು. ಇದು ಡಾಲ್ ಹೌಸ್. ಸೊ ಇದು ಪರವಾಗಿಲ್ಲ, ಚೀಪಲ್ಲೇ ಇತ್ತು. ವೀಕೆಂಡ್ಸ್ ಆಗಿರೋದ್ರಿಂದ ಎಷ್ಟು ಕಮ್ಮಿ ಜನ ಇದ್ದಾರೆ. ಆಮೇಲೆ ಜಾಸ್ತಿ ಜನ ಆಗೋದ್ರು ರೀ. 1 ಗಂಟೆಯಲ್ಲಿ ಜಾಸ್ತಿ ಜನ ಆಗೋದ್ರು. ಇಲ್ಲಿ ಲಂಚ್ ಟೈಮಿಂಗ್ಸ್ ಬಂದು 1 to 2:30 ಏನೋ. ನಿಮಗೆ ಆ ಟೈಮಲ್ಲಿ ಕೌಂಟ್ರ್ ಓಪನ್ ಇರೋಲ್ಲ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ 2:30 ತನಕ, ಅಥವಾ 2 o'clock ತನಕನೂ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಅದಕ್ಕೆ ಆ ಲಂಚ್ ಟೈಮಿಂಗ್ಸ್ ಒಳಗಡೆನೇ ಹೋಗ್ಬಿಟ್ವಿ. ಅಯ್ಯೋ ಯಾಕಪ್ಪ ಬೇಕು ನಮಗೆ ಕಾಯೋದು ಅಂಥೇಳಿ ಆ ಲಂಚ್ ಟೈಮಿಂಗ್ಸ್ ಒಳಗಡೆನೇ ಹೋಗ್ಬಿಟ್ವಿ. ಸೊ ಇಲ್ಲಿ ಪಾರ್ಕ್ ನೆಕ್ಸ್ಟ್ ಒಳ್ಳೆ ಪಾರ್ಕ್ ಇದೆ. ಅಲ್ಲಿ ಸ್ಪೆಷಲ್ ಕಿಡ್ಸ್ಗೂ ಪಾರ್ಕ್ ಇದೆ. ಆಮೇಲೆ ಒಳ್ಳೆ ಪಾರ್ಕ್ಗಳಿದ್ದಾವೆ. ಆಟ ಆಡಿಕೊಂಡು ಬಂದ್ವಿ.